ಅವಳೊಬ್ಳು ಒಂಥರ ಚೇಡ್ ಚಪಾತಿ ನಿಜ, ಚೇಡ್ ಚಪಾತಿ ಇದ್ದಾಳೆ ಅವಳು. ಎಸ್. ಇನ್ನು ಭವ್ಯ ಗೌಡ ಅವ್ರ ಬಗ್ಗೆ, ಭವ್ಯ ಗೌಡ ಅವ್ರದ್ದು ಆಟಿಟ್ಯೂಡ್ ಜಾಸ್ತಿ, ಓವರ್ ಆಗಿ ಮಾತಾಡ್ತಾರೆ. ಆಡೋ ಅದೇನೋ ಅಂತಾರಲ್ಲ, ಮಾಡೋ ಕೆಲಸ ಬಿಟ್ಟು ಆಡೋ ದಾಸೆಯಿಂದ ಹೋಗುವಂತವ್ರು ಭವ್ಯ ಗೌಡ ಅವರು. ಅನಾವಶ್ಯಕವಾಗಿ ಸುಮ್ಮನೆ ಏನೇನೋ ಅದನ್ನ ಮಾತಾಡ್ತಾರೆ. ಅವ್ರು ಇರಬಾರ್ದು, ಅವ್ರು ಹೊರಗಡೆಗೆ ಬರ್ಬೇಕು ಅಂತ ಅಂದ್ಬಿಟ್ಟು ಜನಗಳ ಅಭಿಪ್ರಾಯ. ಅವಳೊಬ್ಳು ಒಂಥರ ಚೇಡ್ ಚಪಾತಿ ಇದ್ದಾಳೆ ಅವಳು. ನಿಜ, ಚೇಡ್ ಚಪಾತಿ ಇದ್ದಾಳೆ ಅವಳು. ಅವ್ರು ಏನೇನೋ ಮಾತಾಡ್ಬಿಡ್ತಾಳೆ. ಅವ್ರಿಗೆ ಏನೋ ಒಂದು ಇದು ಬೇಕು, ಜನಗಳಿಗೆ ಏನೋ ಒಂದು ಬೇಕು, ಏನೋ ಒಂದು ಇವಾಗ ಹೌದಾ ನಾನು ಕಮ್ಮಿ ಆಗ್ಬಿಟ್ಟಿದ್ದೀನ, ಜಾಸ್ತಿ ಮಾಡ್ಕೋಬೇಕಾ, ಹೌದಾ ಹಿಂಗ್ ಮಾಡ್ಬೇಡ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ವಾದ ವಿವಾದಗಳು ಮಾಡೋದು ಆ ಚೇಡ್ ಚಪಾತಿ ಕೆಲಸ. ಅದು ಮಾಮೂಲಿ ಇವಾಗ ನಾರ್ಮಲ್ ಆಗಿ ಹೆಂಗಿದ್ಯೋ ಹಂಗಿದ್ರೆ ಓಕೆ, ಕೋಪ ಬಂದ ಕೋಪ, ನಗು ಇದ್ದಾಗ ನಗು, ಅದೆಲ್ಲ ಓಕೆ. ಸೊ ಅದು ಒಂದಷ್ಟು ಓವರ್ಗಳು ಮಾಡ್ಬಿಡ್ತಾರೆ, ಅದು ಗೊತ್ತಾಗುತ್ತೆ ಜನಗಳಿಗೆ, ಕಂಡಿಡ್ಬಿಟ್ಟು ಅದಕ್ಕೆ ಆತರ ಮಾಡ್ತಾರೆ. ಅವ್ರ ಬಗ್ಗೆ ಜಾಸ್ತಿ ಟ್ರೋಲ್ಗಳಾಗ್ತಾ ಇರ್ತಾರೆ, ಓವರ್ ಆಗಿ ಟ್ರೋಲ್ ಆಗುತ್ತೆ. ಮತ್ತೆ ಭವ್ಯ ಗೌಡ ಅವ್ರ ಬಗ್ಗೆ ಒಂದು ವಿಡಿಯೋನ ಸುಮ್ನೆ ನಾವು ಒಂದು ತುಣುಕ್ ಹಾಕಿದ್ರೆ ಸರ್, ನನ್ನ ಮಗಂದು ಅವ್ರ ಬಗ್ಗೆ ಹಾಕ್ಬೇಡಿ ಸರ್, ಅವ್ರ ಬಗ್ಗೆ ಮಾತಾಡ್ಬೇಡಿ ಸರ್, ಫಸ್ಟ್ ಡಿಲೀಟ್ ಮಾಡಿ ಸರ್, ವೇಸ್ಟ್ ಕ್ಯಾಂಡಿಡೇಟ್ ಭವ್ಯ ಗೌಡ ಅಂತ ಅಂದ್ಬಿಟ್ಟೆಲ್ಲ ಹೇಳ ಸರ್. ಚೇಡ್ ಚಪಾತಿ ಅವಳು. ಆಮೇಲೆ ಅವರು ಏನಾದ್ರೂ ತಪ್ಪು ಮಾಡಿದ್ರೆ ಒಪ್ಕೊಳ್ಳುವಂತ ಒಂದು ಸ್ವಭಾವ ಇಲ್ಲ, ಎಲ್ಲದಕ್ಕೂ ಚರ್ಚೆ ಮಾಡ್ತಾರೆ. ವಾದ ವಿವಾದ ನಾನು ಸಮಜಾಯಿಷಿಗಳು ಇಲ್ಲ, ನಾನಂಗೆ ಅದನ್ನ ನೀನ್ ಹಂಗಲ್ಲಮ್ಮ ಹಂಗಲ್ಲ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋಷ್ಟು ಇದಿಲ್ಲ. ಅದಕ್ಕೆ ಹೇಳಿದ್ದು ಚೇಡ್ ಚಪಾತಿ ಅಂತ. ಅದು ಮೆಚುರಿಟಿಗಳು ಇರಲ್ಲ ಸರ್.